Hello everyone, I am Santosh. Today we are going to discuss the next part in data structures. Okay, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಬಬಲ್ ಸಾರ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಇವಾಗ ಅದನ್ನ ನಾವು ಪ್ರೋಗ್ರಾಮ್ಗೆ ಇಂಪ್ಲಿಮೆಂಟ್ ಮಾಡಿ ನೋಡೋಣ. ಓಕೆ, ಲೆಟ್ ಅಸ್ ಕೋಡ್ ದ ಬಬಲ್ ಸಾರ್ಟ್ ಟೆಕ್ನಿಕ್. ಸಿ, ನಾವು ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ ಹಾಗೆ ವಾಟ್ ಈಸ್ ಬಬಲ್ ಸಾರ್ಟ್. ಬಬಲ್ ಸಾರ್ಟ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಸಾರ್ಟಿಂಗ್ ಮೆಥಡ್. ಅಲ್ಲಿ ನಾವು ಏನ್ ಮಾಡ್ತೀವಿ, ಫಸ್ಟ್ ಎಲಿಮೆಂಟ್ ಅನ್ನ ನೆಕ್ಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ, ನೆಕ್ಸ್ಟ್ ಎಲಿಮೆಂಟ್ ಅನ್ನ ಮತ್ತೆ ಅದರ ನೆಕ್ಸ್ಟ್ ಎಲಿಮೆಂಟ್ ಜೊತೆ ಆಲ್ ಕಂಪ್ಯಾರಿಸನ್ಸ್ ಮಾಡ್ತಾ, ದಟ್ ಈಸ್ ಕಾಲ್ಡ್ ಫಸ್ಟ್ ಟೈಮ್. ಆಲ್ ಕಂಪ್ಯಾರಿಸನ್ಸ್ ಆದ್ಮೇಲೆ ಅದಕ್ಕೆ ಏನಂತಾರೆ, ಫಸ್ಟ್ ಪಾಸ್ ಅಂತ ಕರೀತಾರೆ ಅಥವಾ ಇಟರೇಷನ್ ಅಂತ ಕರೀತಾರೆ. ದೆನ್ ಅದೇ ಪ್ರೊಸೆಸ್ ಅನ್ನ ನೆಕ್ಸ್ಟ್ ಇಟರೇಷನ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಓಕೆ, ಫೈನಲಿ ವಿ ವಿಲ್ ಗೆಟ್ ದ ಸಾರ್ಟೆಡ್ ಅರೇ. ಹಾಗಿದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ ಹಾಗೆ ವಿ ನೀಡ್, ಸರಿ, ಫಾರ್ ಎಕ್ಸಾಂಪಲ್ ಇಫ್ ವಿ ಹ್ಯಾವ್ ಎನ್ ನಂಬರ್ ಆಫ್ ಐಟಮ್ಸ್, ದೇರ್ ಆರ್ ಎನ್ ಮೈನಸ್ ಒನ್ ನಂಬರ್ ಆಫ್ ಪಾಸಸ್. ಅಲ್ಲಿ ಏನಾಗುತ್ತಂದ್ರೆ ಎನ್ ನಂಬರ್ ಆಫ್ ಐಟಮ್ಸ್ ಇದ್ರೆ ಎನ್ ಮೈನಸ್ ಒನ್ ನಂಬರ್ ಆಫ್ ಪಾಸಸ್ ವಿಲ್ ಬಿ ದೇರ್. ಆಮೇಲೆ ಕಂಪ್ಯಾರಿಸನ್ಸ್ ಕೂಡ ಏನಾಗುತ್ತೆ, ಎನ್ ಐಟಮ್ಸ್ ಇದ್ರೆ ಎನ್ ಮೈನಸ್ ಒನ್ ಕಂಪ್ಯಾರಿಸನ್ಸ್ ನಾವು ಮಾಡ್ತಿರ್ತೀವಿ. ಅದು ನಮ್ಗೆ ಗೊತ್ತಿರಬೇಕು. ಓಕೆ, ಲೆಟ್ ಅಸ್ ರೈಟ್ ದಿ ಲಾಜಿಕ್ ಫಾರ್ ಬಬಲ್ ಸಾರ್ಟ್. ಮೊದಲು ನಾನು ಲಾಜಿಕ್ ಬರಿತೀನಿ, ಆಮೇಲೆ ಕೋಡ್ ಮಾಡೋಣ. ಓಕೆ, ವಾಟ್ ಈಸ್ ದಿಸ್? ವಿ ನೀಡ್ ಟೂ ಲೂಪ್ಸ್ ಹಿಯರ್. ವಿ ನೀಡ್ ಟೂ ಲೂಪ್ಸ್ ಟು ಎಕ್ಸಿಕ್ಯೂಟ್ this sorting technique. ಹಾಗಂದ್ರೆ why we need two loops? One loop is for number of passes ಮಾಡಕ್ಕೋಸ್ಕರ ಲೂಪ್ ಒಂದ್ ಬೇಕು. ಆ ಪಾಸ್ ಒಳಗಡೆ ನಮಗೆ ಕಂಪ್ಯಾರಿಸನ್ ಮಾಡಕ್ಕೆ ಇನ್ನೊಂದು ಲೂಪ್ ಬೇಕಾಗುತ್ತೆ. ಓಕೆ, we will take I loop for number of passes. If there are n items, we have n minus 1 passes. ಅದೇ ತರ we'll take another loop, j loop for number of comparisons. ಕಂಪ್ಯಾರಿಸನ್ಸ್ ಕೂಡ ಒಂದು ನಾವು ಕಡಿಮೆ ಮಾಡ್ತಾ ಇರ್ತೀವಿ. ಒಂದು ಕಡಿಮೆ ಅಂದ್ರೆ n ಐಟಮ್ಸ್ ಇದ್ರೆ there are n minus 1 comparisons. And if you want to make the sorting, ಯೂಶುವಲಿ ನಾವು ಸಾರ್ಟಿಂಗ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅನ್ನೇ ಮಾಡ್ತೀವಿ. ಅದಕ್ಕೋಸ್ಕರ ವಿ ಹ್ಯಾವ್ ದಿ ಟೆಕ್ನಿಕ್ ಆಫ್ ಸಾರ್ಟಿಂಗ್. ಓಕೆ, ನಾವು ವಿ ನೀಡ್ ಟು ಚೆಕ್ ಫಸ್ಟ್ ಟು ಐಟಮ್ಸ್ ನ ಕಂಪೇರ್ ಮಾಡಿ ನಾವಲ್ಲಿ ಕಂಡೀಷನ್ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಹಾಗಿದ್ರೆ ನಾವು ವಿ ನೀಡ್ ಟು ಚೆಕ್ ವೆದರ್, ಅಂದ್ರೆ ದಿಸ್ ಇಸ್ ಕಂಪ್ಯಾರಿಸನ್, ವೆದರ್ ಫಸ್ಟ್ ಐಟಮ್ ಈಸ್ ಗ್ರೇಟರ್ ದೆನ್ ಸೆಕೆಂಡ್ ಐಟಮ್, ಗ್ರೇಟರ್ ದೆನ್ ಸೆಕೆಂಡ್ ಐಟಮ್ ಅಂದ್ರೆ ಮೊದಲು ಫಸ್ಟ್ ಟು ಕಂಪ್ಯಾರಿಸನ್ಸ್ ಮಾಡ್ತೀವಿ. ಇಫ್ ಇಟ್ ಈಸ್ ಟ್ರೂ, we need to exchange or swap those two items. ಓಕೆ, ಹಂಗಿದ್ರೆ ನೋಡಿ, ಐ ಲೂಪ್ ಇಸ್ ಜಸ್ಟ್ ಫಾರ್ ನಂಬರ್ ಆಫ್ ಪಾಸಸ್, ಬಟ್ ಆಕ್ಚುಲಿ ಜೆ ಲೂಪ್ ಅಲ್ಲಿನೇ ನಮಗೆ ಐಟಮ್ ಸಿಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಐಟಮ್ ವಿಲ್ ಬಿ ಇನ್ 0th position, next item will be in first position. ಹಾಗಿದ್ರೆ we will start with j equal to 0. okay, I loop is only for number of passes. actually ನನಗೆ ಐಟಮ್ ಸಿಗೋದಲ್ಲಿ j ಲೂಪ್ ನಲ್ಲಿ, ಬಿಕಾಸ್ j ಲೂಪ್ ಇಂದಾನೆ ನಾವೇನ್ ಮಾಡ್ತಿರ್ತೀವಿ, ಐಟಮ್ಸ್ ಅನ್ನ
ಸೆಲೆಕ್ಟ್ ಮಾಡಿ ಕಂಪೇರ್ ಮಾಡ್ತಾ ಇರ್ತೀವಿ. ಫಸ್ಟ್ ಐಟಮ್ ಅಂದ್ರೆ ಏನ್ ಇವಾಗ? ಎ ಆಫ್ ಜೆ, ಎ ಆಫ್ 0 ಇಫ್ ಎ ಇಸ್ ಎನ್ ಅರೇ. ನೆಕ್ಸ್ಟ್ ಐಟಮ್ ಅಂದ್ರೆ ಎ ಆಫ್ ಜೆ ಪ್ಲಸ್ 1. ಸಿಂಪಲ್, ಅರ್ಥ ಆಯ್ತಾ? ಹಾಗಿದ್ರೆ ಜೆ ಈಕ್ವಲ್ ಟು 0 ದಿಂದ ಸ್ಟಾರ್ಟ್ ಮಾಡಿದ್ರೆ ನೀವೇನ್ ಮಾಡಬೇಕು? ಇಫ್ ದಿ ಅರೇ ನೇಮ್ ಇಸ್ ಎ, ಅವಾಗ ಏನ್ ಮಾಡ್ರಿ? ಚೆಕ್ ವೆದರ್ ಫಸ್ಟ್ ಐಟಮ್ ಇಸ್ ಗ್ರೇಟರ್ ದೆನ್ ಸೆಕೆಂಡ್ ಐಟಮ್. ಫಸ್ಟ್ ಐಟಮ್ ಅಂದ್ರೆ ಯಾವುದು? ಎ ಆಫ್ 0. ಎ ಆಫ್ 0 ಅಂದ್ರೆ ಯಾವುದು? ಎ ಆಫ್ ಜೆ. ಓಕೆ, ಗ್ರೇಟರ್ ದೆನ್ ನೆಕ್ಸ್ಟ್ ಐಟಮ್ ಅಂದ್ರೆ ಏನು? ಎ ಆಫ್ ಜೆ ಪ್ಲಸ್ 1. ಸಿಂಪಲ್. ಇಫ್ ಎ ಆಫ್ ಜೆ ಗ್ರೇಟರ್ ದೆನ್ ಎ ಆಫ್ ಜೆ ಪ್ಲಸ್ 1 ಇದ್ರೆ ದೆನ್ ಸ್ವಾಪ್ ಅಥವಾ ಎಕ್ಸ್ಚೇಂಜ್. ಹಾಗಿದ್ರೆ ಆಲ್ರೆಡಿ ಯು ನೋ ಹೌ ಟು ಎಕ್ಸ್ಚೇಂಜ್ ಹೇಗೆ ಮಾಡೋದಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಅದೇ ಮೆಥಡ್ ಅನ್ನ ಇಲ್ಲಿ ಯೂಸ್ ಮಾಡಬೇಕು. ದಟ್ ಈಸ್ ಬೈ ಯೂಸಿಂಗ್ ಟೆಂಪರರಿ ವೇರಿಯೇಬಲ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಚೇಂಜ್. ಹಾಗಿದ್ರೆ ಐ ವಿಲ್ ರೈಟ್ ಲೈಕ್ ದಿಸ್. ಐ ವಿಲ್ ಟೇಕ್ ಎ ಟೆಂಪರರಿ ವೇರಿಯೇಬಲ್. ಹೇಗೆ ಎಕ್ಸ್ಚೇಂಜ್ ಮಾಡೋದು ಅಂತ ನಾನು ಇಲ್ಲಿ ಬರೀತೀನಿ. ಟಿ ಈಕ್ವಲ್ ಟು ಎ ಆಫ್ ಜೆ, ಎ ಆಫ್ ಜೆ ಈಸ್ ಈಕ್ವಲ್ ಟು ಎ ಆಫ್ ಜೆ ಪ್ಲಸ್ 1 and a of j plus 1 is equal to t. ಸಿಂಪಲ್. ಇದಕ್ಕೇನಂತೀವಿ ನಾವು? ಎಕ್ಸ್ಚೇಂಜ್ ಮಾಡೋದು ಅಂತ ಹೇಳ್ತೀವಿ. ಇವಾಗ ಕಂಪೇರ್ ಮಾಡಿ ಅವು ಐಟಮ್ಸ್ಗಳು ಎಕ್ಸ್ಚೇಂಜ್ ಆಗ್ತವೆ. ಓಕೆ, ದಿಸ್ ಇಸ್ ದ ಲಾಜಿಕ್ ಫಾರ್ ಬಬಲ್ ಸಾರ್ಟ್. ಇದನ್ನ ಏನ್ ಮಾಡೋಣ? ಇವಾಗ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡೋಣ. ಹಂಗಿದ್ರೆ ಹೌ ಟು ರೈಟ್ ದ ಪ್ರೋಗ್ರಾಮ್ ಫಾರ್ ದಿಸ್? ಇದನ್ನ ಪ್ರೋಗ್ರಾಮ್ ಮಾಡಕ್ಕೆ ನಮ್ಗೆ ಏನೇನ್ ಬೇಕಾಗುತ್ತೆ? ಐ ಬೇಕು, ಜೆ ಬೇಕು, ಅಂಡ್ ವಿ ನೀಡ್ ಟಿ ಆಲ್ಸೋ. ದೆನ್ ವಿ ನೀಡ್ ಅನ್ ಅರೇ ಅಂಡ್ ವಿ ನೀಡ್ ಎನ್. ನಿಮ್ಗೆ ಏನೇನ್ ಒಂದು ಪ್ರೋಗ್ರಾಮ್ ಮಾಡಕ್ಕೆ, ಕೋಡ್ ಮಾಡಕ್ಕೆ ಏನೇನ್ ವೇರಿಯೇಬಲ್ಸ್ ಬೇಕು ಅಂತ ಗೊತ್ತಾಗ್ಬಿಟ್ರೆ ಯು ಕ್ಯಾನ್ ರೈಟ್ ಇಟ್ ವೆರಿ ಈಸಿಲಿ. ಐ ವಿಲ್ ರೈಟ್ ವಾಟ್ ಆರ್ ದಿ ವೇರಿಯೇಬಲ್ಸ್ ರಿಕ್ವೈರ್ಡ್. ವಿ ನೀಡ್ ಐ, ಜೆ, then n means number of items, t for exchange, and we need an array. Array means ನೀವು ಅದರಲ್ಲಿ ಎಷ್ಟು ಬೇಕಾದಷ್ಟು ಐಟಮ್ ಮ್ಯಾಕ್ಸಿಮಮ್ ಹಾಕೋಬಹುದು. ಓಕೆ, ಲೆಟ್ us write the program for bubble sort. Let us write the program to implement ಬಬಲ್ ಸಾರ್ಟ್. ಬಬಲ್ ಸಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಇವಾಗ ಕೋಡ್ ಮಾಡಿ ನೋಡೋಣ. ಫಸ್ಟ್ ಐ ಆಮ್ ರೈಟಿಂಗ್ ಆಸ್ ಯೂಶುವಲ್ hash include stdio.h. then we have void main function. then we need to declare the variables. ಇವಾಗ ವೇರಿಯೇಬಲ್ ಡಿಕ್ಲೇರ್ ಮಾಡೋಣ. we need n, I, j and array. I am taking max item as 30 and n. Okay, ಇವಾಗ prompt the user to enter the n value. n value ಅಂದ್ರೆ ಎಷ್ಟು ನಂಬರ್ ಆಫ್ ಐಟಮ್ಸ್ ಅನ್ನ ನೀವು ಯೂಸ್ ಮಾಡಬೇಕಂತ ಮಾಡಿದ್ದೀರಿ to sort the items. Okay, enter n value. Okay, scanf. User will enter the n value that is stored in n. Okay, ಹಾಗಿದ್ರೆ ಫಾರ್ ಎಕ್ಸಾಂಪಲ್ n equal to 4 ಕೊಟ್ರೆ there are 4 items. ಆ 4 ಐಟಮ್ಸ್ ಗಳನ್ನ ಸಾರ್ಟ್ ಮಾಡಬೇಕು. ಇವಾಗ n equal to 4 ಅಂತ ಎಂಟರ್ ಮಾಡ್ತಾರೆ. ಆ 4 ಐಟಮ್ಸ್ ಅನ್ನ ಕೀಬೋರ್ಡ್ ಇಂದ ಎಂಟರ್ ಮಾಡಬೇಕು. ಅದಕ್ಕೆ write this printf enter the items. ಮೇಲೆ ನಾವು ಏನ್ ಮಾಡಿದ್ವಿ? n ಅಂದ್ರೆ ಎಷ್ಟು ಅಂತ ಯೂಸರ್ ಹಾಕ್ತಾರೆ. n equal to 4 ಅಂದ್ರೆ ಯೂಸರ್ ಏನ್ ಮಾಡ್ಬೇಕು? ಈಗ 4 ಐಟಮ್ಸ್ ಗಳನ್ನ ಎಂಟರ್ ಮಾಡಬೇಕು. ಅಂಡ್ ಐಟಮ್ಸ್ ಎಂಟರ್ ಮಾಡೋ ಕೆಲಸ ರಿಪೀಟ್ ಆಗೋದ್ರಿಂದ ಅದನ್ನ ನಾವ್ ಏನ್ ಮಾಡ್ಬೇಕು? ಲೂಪ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂಡ್ ಆಲ್ವೇಸ್ array starts with 0th index. That's why I equal to 0, I is equal to 0, I less than n, I plus plus. Okay, and
ವೇರ್ ವಿ ಆರ್ ಸ್ಟೋರಿಂಗ್ ದ ಐಟಮ್ಸ್, ಎಲ್ಲಿ ಐಟಮ್ಸ್ ಅನ್ನ ಸ್ಟೋರ್ ಮಾಡ್ತಾರೆ, ಪರ್ಸೆಂಟೇಜ್ ಡಿ ಪರ್ಸೆಂಟ್ ಎ ಆಫ್ ಐ. ಇವಾಗ ಏನಾಯ್ತು, ಎನ್ ವ್ಯಾಲ್ಯೂ ಎಂಟರ್ ಮಾಡಿದ್ವಿ, ಎನ್ ಐಟಮ್ಸ್ ಎಂಟರ್ ಮಾಡಿದ್ವಿ. ಆ ಐಟಮ್ಸ್ಗಳು ಎಲ್ಲಿ ಸ್ಟೋರ್ ಆಗ್ತವೆ, I code 0, a of 0 first item, then a of 1 is next item, then a of 2 is next item. Like this item will be stored. ಇವಾಗ the main part, that is bubble sort ಹೇಗೆ ವರ್ಕ್ ಆಗುತ್ತೆ ಅಂತ ಅದನ್ನ ಕೋಡ್ ಮಾಡಬೇಕು. ನಾ ಲಾಸ್ಟ್ ಜಸ್ಟ್ ನಾವು ವಿ ಹ್ಯಾವ್ ಡಿಸ್ಕಸ್ ದಿ ಲಾಜಿಕ್ ಫಾರ್ ಬಬಲ್ ಸಾರ್ಟ್. ಅಲ್ಲಿ ಏನ್ ಮಾಡಿದ್ವಿ, ನಂಬರ್ ಆಫ್ ಪಾಸಸ್ಗೋಸ್ಕರ ಐ ಲೂಪ್ ಅನ್ನ ತಗೊಂಡಿದ್ವಿ for I equal to 0 and number of items ಇದ್ರೆ ಎಷ್ಟು passes ಆಗುತ್ತೆ, n minus 1 passes I plus plus. ಅದೇ ತರ ಪ್ರತಿ ಪಾಸ್ ಒಳಗಡೆ ಕಂಪ್ಯಾರಿಸನ್ ಆಗೋದ್ರಿಂದ ಈ ಲೂಪ್ ಒಳಗಡೆ ಇನ್ನೊಂದು ಲೂಪ್ ನಾವು ಬರಿಬೇಕಾಗುತ್ತೆ. ಅದೇನು, ಜೆ ಲೂಪ್. For j equal to 0, j less than n minus 1, j plus plus. ಇವಾಗ we are going to compare ಮಾಡಿದಾಗ ಒಂದು ಕಂಡೀಷನ್ ಅನ್ನ ನಾವಿಲ್ಲಿ ಟೆಸ್ಟ್ ಮಾಡಬೇಕು. ವಾಟ್ ಕಂಡೀಷನ್ ಇಟ್ ಈಸ್, ಐ ವಿಲ್ ರೈಟ್ ಹಿಯರ್. ಕಂಟಿನ್ಯೂ ಇಲ್ಲಿ ಮಾಡ್ತಾ ಇದ್ದೀನಿ. ಕಂಪೇರ್ ಮಾಡಿದಾಗ ಅದರೊಳಗಡೆ ಇಫ್ a of j greater than a of j plus 1 ಇದ್ರೆ ಎಕ್ಸ್ಚೇಂಜ್ ಅಂದ್ರೆ t equal to a of j is equal to a of j plus 1, a of j plus 1 is equal to t. This is what comparison as well as passes. ಇಲ್ಲಿ 3 ಓಪನಿಂಗ್ ಬ್ರೇಸಸ್ ಇರೋದ್ರಿಂದ ಅದೇ ತರ ಐ ಹ್ಯಾವ್ ಕ್ಲೋಸ್ಡ್ ಇಟ್. ದಿಸ್ ಬ್ರೇಸ್ ಬಿಲಾಂಗ್ಸ್ ಟು ಇಫ್ ಇಟ್ ಹ್ಯಾಸ್ ಇಟ್ಸ್ ಓನ್ ಕೋಡ್ and 2 for loops we have closed it. This is what the bubble sort technique. ಇಲ್ಲೇ ನಾವು bubble sort technique ವರ್ಕ್ ಆಯ್ತು. ಆಮೇಲೆ ಏನ್ ಮಾಡ್ಬೇಕು, ಲಾಸ್ಟ್ ಗೆ ಪ್ರಿಂಟ್ ಆಲ್ ದಿ ಸಾರ್ಟೆಡ್ ಐಟಮ್ಸ್. printf sorted items are, ಒಂದು ಹೆಡ್ಡಿಂಗ್ ಹಾಕ್ತೀನಿ ಈ ತರ. ಇವಾಗ ಪ್ರಿಂಟ್ ಮಾಡೋಣ. ಪ್ರಿಂಟ್ ಮಾಡೋದು ಕೂಡ 1 by 1 ನಾವು ಸೇಮ್ ಪ್ರೊಸೆಸ್ ಅನ್ನ ರಿಪೀಟ್ ಮಾಡ್ತೀವಿ. ಪ್ರಿಂಟ್ ಮಾಡೋದು ಅದಕ್ಕೂ ಏನ್ ಬೇಕು, ಲೂಪ್ ಬೇಕು. ಫಾರ್ i equal to 0, i less than n, i plus plus. print it, printf percentage d slash n a of I. ಸಿ ಆಟೋಮೆಟಿಕಲಿ ಇದು ನಾವು ಲಾಜಿಕ್ ಏನ್ ಬರ್ದಿದ್ವಿ ಅದರಲ್ಲಿ ಆಟೋಮೆಟಿಕಲಿ ಐಟಮ್ಸ್ಗಳು ಸಾರ್ಟ್ ಆಗಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಆಮೇಲೆ ನಾವೇನ್ ಮಾಡಬೇಕು, ಪ್ರಿಂಟ್ ಮಾಡಬೇಕು. ಓಕೆ, ಗಾಟ್ ಇಟ್, ವೆರಿ ಸಿಂಪಲ್. ನಾವು ಲಾಜಿಕಲಿ ಏನ್ ಬರ್ದಿದ್ವಿ ಅದನ್ನ ಇಲ್ಲೇ ಕೋಡ್ ಮಾಡಿದ್ದೀವಿ. ಲೆಟ್ ಅಸ್ ಟ್ರೇಸ್ ದಿಸ್ ಕೋಡ್ ಯೂಸಿಂಗ್ ಸಮ್ ವ್ಯಾಲ್ಯೂಸ್. ಇವಾಗ ಈ ಸಮ್ ವ್ಯಾಲ್ಯೂಸ್ ಹಾಕಿ ಇಲ್ಲೇ ಟ್ರೇಸ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್, ಇಫ್ n is equal to 3 ಇದೆ ಅಂತ ತಿಳ್ಕೊಳ್ಳಿ. n is equal to 3 means there are 3 items. ಓಕೆ, ಎಂಟರ್ n ವ್ಯಾಲ್ಯೂ ಅಂದ್ರೆ n is equal to 3 ಹಾಕಿದ್ವಿ. ಈಗ ಎಂಟರ್ ದಿ ಐಟಮ್ಸ್, 3 ಐಟಮ್ಸ್ ಗಳನ್ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು 3 ಐಟಮ್ಸ್ ಅರೇನಲ್ಲಿ ಐಟಮ್ಸ್ ಹಾಕಿದ್ವಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ is 5, 2, 1. Okay, this is array and index is 0, 1, 2 ಹೀಗಿದೆ ಅಂತ ತಿಳ್ಕೊಳ್ಳಿ. ಇದರ ಅರ್ಥ ಏನು, a of 0 ನಲ್ಲಿ ಏನಿದೆ, 5 ಇದೆ. a of 1 ನಲ್ಲಿ we have 2, a of 2 ನಲ್ಲಿ we have 1. Okay, let us continue with this code. ಇಲ್ಲಿವರೆಗೂ ಇದೇನಾಯ್ತು, ಈಗ ಎಂಟರ್ ದಿ ಐಟಮ್ಸ್ ಮುಗೀತು.
ಲೆಟ್ ಅಸ್ ಸ್ಟಾರ್ಟ್ ಹಿಯರ್. ಇವಾಗ ಲೂಪ್ ಎಕ್ಸಿಕ್ಯೂಷನ್ ನೋಡ್ತಾ ಹೋಗೋಣ. ಅದು ಹೇಗಿದೆ ಹಾಗೆ ಡೈರೆಕ್ಟ್ ಆಗಿ ಟ್ರೇಸ್ ಇಟ್. I is equal to 0, I less than n minus 1 ಅಂದ್ರೆ 0, less than n minus 1 means 2. Is it true? Yes, true ಇದೆ. ಟ್ರೂ ಇದ್ರೆ ಒಳಗಡೆ ಎಂಟ್ರಿ ಆಗಬೇಕು. ಅಂದ್ರೆ j equal to 0, 0 less than 2, again it is true. Okay, we have entered inside that j loop also. ಈಗ ಚೆಕ್ ಮಾಡಬೇಕು. if a of j greater than a of j plus 1 ಅಂದ್ರೆ a of 0 greater than a of 1 ಇದೆ ಇಲ್ಲೋ ಅಂತ ಚೆಕ್ ಮಾಡ್ರಿ. ಹಂಗಿದ್ರೆ ಅಕಾರ್ಡಿಂಗ್ ಟು ದಿಸ್ if a of 0 ಅಂದ್ರೆ ಏನು, a of 0 ನಲ್ಲಿ ಏನಿದೆ 5 ಗ್ರೇಟರ್ ದೆನ್ 1 ನಲ್ಲಿ a of 1 ನಲ್ಲಿ ಏನಿದೆ 2 ಇದೆ. ಇಸ್ ಇಟ್ ಟ್ರೂ? ಎಸ್, ಟ್ರೂ ಇದ್ರೆ ಎಕ್ಸ್ಚೇಂಜ್ ಆಗಬೇಕು. ಎಕ್ಸ್ಚೇಂಜ್ ಆಗ್ಬೇಕಂದ್ರೆ a of 0 ನಲ್ಲಿ 2 ಬರಬೇಕು, a of 1 ನಲ್ಲಿ 5 ಬರಬೇಕು. ಅದನ್ನ ನಾನು ಡೈರೆಕ್ಟ್ ಆಗಿ ಬರೆದ್ಬಿಡ್ತೀನಿ. a of 0 ನಲ್ಲಿ 2 ಬಂತು, a of 1 ನಲ್ಲಿ 5 ಬಂತು. ದೀಸ್ ಆರ್ ನ್ಯೂ ವ್ಯಾಲ್ಯೂಸ್. ಇದು ನಾವು ನೆನಪಿಟ್ಕೋಬೇಕು ನೆಕ್ಸ್ಟ್ ಯೂಸ್ ಮಾಡಕ್ಕೆ. ಓಕೆ, ನೆಕ್ಸ್ಟ್ ಜೆ ಲೂಪ್ ಇನ್ನು ಫೇಲ್ ಆಗಿಲ್ಲ. ವಿ ಆರ್ ಇನ್ಸೈಡ್ ದಿ ಇನ್ನರ್ ಲೂಪ್. ಜೆ ಲೂಪ್ ಈಸ್ ಎ ಇನ್ನರ್ ಲೂಪ್. ಅದು ಫೇಲ್ ಆಗುವವರೆಗೂ ಆ ಲೂಪ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕೀಗ, ಜೆ ಈಕ್ವಲ್ ಟು 0, ನೆಕ್ಸ್ಟ್ ಜೆ ಈಕ್ವಲ್ ಟು 1, ಬಿಕಾಸ್ ಜೆ ಪ್ಲಸ್ ಪ್ಲಸ್ ಅಂತ ಇದೆ. 1 ಲೆಸ್ ದೆನ್ 2 ಇಸ್ ಟ್ರೂ. ಓಕೆ, ಟ್ರೂ ಇದ್ರೆ ಮತ್ತೆ ಸೇಮ್ ಕಂಡೀಷನ್ ವಿಲ್ ಅಪ್ಲೈ. ಇಫ್ ಎ ಆಫ್ ಜೆ ಗ್ರೇಟರ್ ದೆನ್ ಎ ಆಫ್ ಜೆ ಪ್ಲಸ್ 1 ಅಂದ್ರೆ ಎ ಆಫ್ ಜೆ ಏನಿದೆ ಇವಾಗ ಎ ಆಫ್ 1, ಜೆ ಪ್ಲಸ್ 1 ಅಂದ್ರೆ ಎ ಆಫ್. ಇಲ್ಲಿ ನೋಡ್ರಿ ನೀವು ಆಟೋಮೆಟಿಕಲಿ ಫಸ್ಟ್ ಐಟಮ್ಸ್ ಕಂಪೇರ್ ಆಯ್ತು. ಇವಾಗ ನೆಕ್ಸ್ಟ್ ಐಟಮ್ಸ್ ಕಂಪೇರ್ ಆಗ್ತಾ ಇದೆ. ವಿ ಆರ್ ಇನ್ ದ ಫಸ್ಟ್ ಪಾಸ್. n is equal to 3 ಇದ್ದಾಗ 2 ಪಾಸಸ್ ನಮ್ಗೆ ಇರುತ್ತೆ. ನೋಡೋಣ, ಇದು 2 ಪಾಸ್ ಅಲ್ಲಿ ಮುಗಿಬೇಕು. ಓಕೆ, ನೆಕ್ಸ್ಟ್ ಇಫ್ ಎ ಆಫ್ 1 ಅಂದ್ರೆ ಏನಿವಾಗ ನ್ಯೂ ವ್ಯಾಲ್ಯೂ ಇಸ್, ಇಫ್ ಎ ಆಫ್ 1 ಅಂದ್ರೆ ಹೊಸ ವ್ಯಾಲ್ಯೂ ಏನಿದೆ 5 ಗ್ರೇಟರ್ ದೆನ್ ಎ ಆಫ್ 2 ನಲ್ಲಿ ಹಳೆಯ ವ್ಯಾಲ್ಯೂನೇ ಇದೆ, ಅದು 1. ಇಸ್ ಇಟ್ ಟ್ರೂ? ಎಸ್, ಟ್ರೂ ಇದ್ರೆ ಮತ್ತೆ ಎಕ್ಸ್ಚೇಂಜ್ ಆಗಬೇಕು. ಎಕ್ಸ್ಚೇಂಜ್ ಆಗಬೇಕು ಅಂದ್ರೆ ಏನಾಗಬೇಕು, ಎ ಆಫ್ 1 ನಲ್ಲಿ 5 ಇತ್ತು, ಅಲ್ಲಿ ಏನ್ ಬರ್ಬೇಕೀಗ 1 ಬರಬೇಕು. ಎ ಆಫ್ 2 ನಲ್ಲಿ 1 ಇತ್ತು, ಅಲ್ಲಿ ಏನ್ ಬರಬೇಕು 5 ಬರಬೇಕು. ಗಾಟ್ ಇಟ್? ಅಂಡ್ ದೀಸ್ ಆರ್ ದಿ ನ್ಯೂ ವ್ಯಾಲ್ಯೂಸ್ ಆಫ್ ಎ ಆಫ್ 1 ಅಂಡ್ ಎ ಆಫ್ 2. ಹಳೆ ವ್ಯಾಲ್ಯೂ ಡಿಲೀಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಥವಾ ಹಳೆ ವ್ಯಾಲ್ಯೂ ಓವರ್ಲ್ಯಾಪ್ ಆಗ್ತಾ ಇರುತ್ತೆ ಹೊಸ ವ್ಯಾಲ್ಯೂ ಹಳೆ ವ್ಯಾಲ್ಯೂ ಮೇಲೆ. ಓಕೆ, ನೆಕ್ಸ್ಟ್ ಇನ್ನು ಜೆ ಲೂಪ್ ಫೇಲ್ ಆಗಿಲ್ಲ. ದಟ್ಸ್ ವೈ ಕಂಟಿನ್ಯೂ ವಿತ್ ದ ಜೆ ಲೂಪ್. ಒಂದ್ ಲೂಪ್ ಎಕ್ಸಿಕ್ಯೂಟ್ ಆಯ್ತಂದ್ರೆ ಅದು ಫೇಲ್ ಆಗುವವರೆಗೂ ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಮಾಡ್ತಾನೆ ಇರಬೇಕು. ಜೆ ಈಕ್ವಲ್ ಟು 1 ಇತ್ತು, ಇವಾಗ ಏನಾಯ್ತು ಜೆ ಈಕ್ವಲ್ ಟು 2. 2 ಲೆಸ್ ದೆನ್ 2 ಇಸ್ ಫಾಲ್ಸ್. ಅಂದ್ರೆ ನೋಡಿ, ದಿಸ್ ಇಸ್ ದ ಫಸ್ಟ್ ಪಾಸ್. ಸಾರಿ, ದಿಸ್ ಇಸ್ ದ ಕಂಪ್ಯಾರಿಸನ್ ವಿ ಹ್ಯಾವ್ ಡನ್ ವಿತ್ ದಟ್. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ದಟ್ ಈಸ್ ದಿ ನೆಕ್ಸ್ಟ್ ಪಾಸ್. ಓಕೆ, ಹಾಗಿದ್ರೆ ಜೆ ಫೇಲ್ ಆದ ತಕ್ಷಣ ಮತ್ತೆ ಯಾವ ಲೂಪಿಗೆ ಹೋಗ್ಬೇಕು, ಐ ಲೂಪಿಗೆ ಮೂವ್ ಆಗ್ಬೇಕು. ಮೊದಲು ಐ ಈಕ್ವಲ್ ಟು 0 ಇತ್ತು, ಇವಾಗ ಏನಾಗುತ್ತೆ ಐ ಈಕ್ವಲ್ ಟು 1. 1 ಲೆಸ್ ದೆನ್ 2 ಟ್ರೂ. ಟ್ರೂ ಇದ್ರೆ ಮತ್ತೆ ಒಳಗಡೆ ಜೆ ಲೂಪಿಗೆ ಬಂದಾಗ ಜೆ ಲೂಪ್ ಈಸ್ ದ ನ್ಯೂ ಲೂಪ್. ಇವಾಗ ಅವಾಗ ಫೇಲ್ ಆಗಿ ಹೊರಗೆ ಬಂದ ತಕ್ಷಣ ಮತ್ತೆ ಒಳಗಡೆ ಎಂಟ್ರಿ ಆದ್ರೆ ಜೆ ಲೂಪ್ ಹೊಸದಾಗಿನೇ ಎಂಟ್ರಿ ಆಗಿರುತ್ತೆ. ಅದಕ್ಕೆ ಮತ್ತೆ ಜೆ ಈಕ್ವಲ್ ಟು 0 ದಿಂದ ಸ್ಟಾರ್ಟ್ ಮಾಡಬೇಕು. ಜೆ ಈಕ್ವಲ್ ಟು 0, 0 ಲೆಸ್ ದೆನ್ 2 ಇಸ್ ಟ್ರೂ. ಟ್ರೂ ಇದ್ರೆ ಅಗೇನ್ ಚೆಕ್ ದ ಕಂಡೀಷನ್. ಇಫ್ ಎ ಆಫ್ ಜೆ ಗ್ರೇಟರ್ ದೆನ್ ಎ ಆಫ್ ಜೆ ಪ್ಲಸ್ 1 ಅಂದ್ರೆ ಇಲ್ಲಿ ಬರಿತೀನಿ, ಎ ಆಫ್ ಜೆ ಅಂದ್ರೆ ಏನು, ಎ ಆಫ್ 0 ಗ್ರೇಟರ್ ದೆನ್ ಎ ಆಫ್ 1 ಇದೇನು ಅಂತ
or how we are going to write this? If a of 0 ಏನಾಗುತ್ತೆ ಈಗ, a of 0 ಅಂದ್ರೆ 2 ಗ್ರೇಟರ್ ದೆನ್, ಸಾರಿ ಕರೆಕ್ಟ್, a of 0 ಅಂದ್ರೆ 2, a of 1 ಅಂದ್ರೆ ನ್ಯೂ ವ್ಯಾಲ್ಯೂ ಏನಿದೆ ನೋಡಿ 1 ಇದೆ. ಇಸ್ ಇಟ್ ಟ್ರೂ? ಎಸ್. ಟ್ರೂ ಇದ್ರೆ ಎಕ್ಸ್ಚೇಂಜ್ ಮಾಡಬೇಕು. ಲೆಟ್ ಮಿ ಎಕ್ಸ್ಚೇಂಜ್. ಇಲ್ಲಿ ನಾವು ರೀಸೆಂಟ್ ವ್ಯಾಲ್ಯೂನೇ ಸೆಲೆಕ್ಟ್ ಮಾಡಬೇಕು. ಓಕೆ, ಅದಕ್ಕೆ a of 1 is 1. ಹಾಗಿದ್ರೆ ಇಫ್ 2 ಗ್ರೇಟರ್ ದೆನ್ 1, ನಾವು ಅಗೇನ್ ಎಕ್ಸ್ಚೇಂಜ್ ಮಾಡಬೇಕು. ಅಂದ್ರೆ a of 0 ನಲ್ಲಿ 2 ಇತ್ತು, ಈಗ ಏನ್ ಬರುತ್ತೆ, a of 0 ನಲ್ಲಿ 1 ಬಂತು. a of 1 ನಲ್ಲಿ 1 ಇತ್ತು, ಈಗ a of 1 ನಲ್ಲಿ 2 ಬರುತ್ತೆ. ಓಕೆ, ದೀಸ್ ಆರ್ ಅಗೇನ್ ರೀಸೆಂಟ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟ್ j equal to 0 ಇತ್ತು, ಇವಾಗ j equal to ಏನಾಗುತ್ತೆ, 1 ಆಗುತ್ತೆ. 1 ಲೆಸ್ ದೆನ್ 2 ಟ್ರೂ. ಟ್ರೂ ಅಂದ್ರೆ ಮತ್ತೆ ಕಂಡೀಷನ್ ವಿಲ್ ಬಿ ಟೆಸ್ಟೆಡ್. ಕಂಡೀಷನ್ ಇಸ್ ಇಫ್ a of 1 ಗ್ರೇಟರ್ ದೆನ್ a of 2. ಚೆಕ್ ಮಾಡ್ರಿ. a of 1 ನ್ಯೂ ವ್ಯಾಲ್ಯೂ ಇದೆ 2, ಗ್ರೇಟರ್ ದೆನ್ a of 2, ನ್ಯೂ ವ್ಯಾಲ್ಯೂ a of 2 ಎಷ್ಟಿದೆ ನೋಡಿ, 5 ಇದೆ. ಇಸ್ ಇಟ್ ಟ್ರೂ? ಫಾಲ್ಸ್ ಅಂದ್ರೆ ಎಕ್ಸ್ಚೇಂಜ್ ಆಗಬಾರ್ದು. ಓಕೆ, ನಾವು ಅಗೇನ್ ಜೆ ಲೂಪ್ ಇನ್ನು ಫೇಲ್ ಆಗಿಲ್ಲ. j equal to 2 ಲೆಸ್ ದೆನ್ 2 ಫಾಲ್ಸ್ ಆದ ತಕ್ಷಣ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಐ ಲೂಪ್. i equal to 1 ಇತ್ತು, i equal to ಏನಾಯ್ತು ಇವಾಗ 2 ಆಯ್ತು. 2 ಲೆಸ್ ದೆನ್ 2 ಫಾಲ್ಸ್. ಐ ಲೂಪ್ ಫೇಲ್ ಆಗಿಬಿಟ್ರೆ ಕಂಪ್ಲೀಟ್ಲಿ ಕೋಡ್ ಆ ಮೆಥಡ್ ಇಂದಾನೆ ಹೊರಗೆ ಬಂದ್ಬಿಡುತ್ತೆ. ಇವಾಗ ಫಾರ್ ಲೂಪ್ ಇಂದಾನೆ ಹೊರಗೆ ಬಂದ್ಬಿಡ್ತು. ಹೊರಗೆ ಬಂದ ತಕ್ಷಣ ನೆಕ್ಸ್ಟ್ ವಿ ಆರ್ ಹಿಯರ್. ಈ ಕಂಪ್ಲೀಟ್ ಕೋಡ್ ಇದು ಎಕ್ಸಿಕ್ಯೂಟ್ ಆಯ್ತು ಈಗ. ಬಿಕಾಸ್ ಐ ಲೂಪ್ ಫೇಲ್ ಆಗಿಬಿಟ್ರೆ ಒಳಗಡೆ ಎಂಟ್ರಿನೇ ಆಗೋದಿಲ್ಲ. ಕಂಪ್ಲೀಟ್ಲಿ ಇಟ್ ವಿಲ್ ಕಮ್ ಔಟ್ ಆಫ್ ದ ಲೂಪ್. ಮೇನ್ ಲೂಪ್ ಇಂದಾನೆ ಹೊರಗಡೆ ಬಂತು. ಈಗ ವಿ ಆರ್ ಪ್ರಿಂಟಿಂಗ್ ಸಾರ್ಟೆಡ್ ಐಟಮ್ಸ್ ಆರ್. ಫಸ್ಟ್ ಐಟಮ್ ಯಾವ್ದು ಪ್ರಿಂಟ್ ಆಗುತ್ತೆ, a of 0. a of 0 ನಲ್ಲಿ ಏನಿದೆ ನೋಡಿ ನ್ಯೂ ವ್ಯಾಲ್ಯೂ, a of 0 ನಲ್ಲಿ ಏನಿದೆ 1 ಇದೆ. ನೆಕ್ಸ್ಟ್ ಐಟಮ್ ಯಾವ್ದು ಪ್ರಿಂಟ್ ಆಗುತ್ತೆ, a of 1. a of 1 ನಲ್ಲಿ ನ್ಯೂ ವ್ಯಾಲ್ಯೂ ಏನಿದೆ ನೋಡಿ 2 ಇದೆ. ಕರೆಕ್ಟ್. ನೆಕ್ಸ್ಟ್ ಪ್ರಿಂಟ್ a of 2. a of 2 ನಲ್ಲಿ ನ್ಯೂ ವ್ಯಾಲ್ಯೂ ಏನಿದೆ ನೋಡಿ 5 ಇದೆ. ಜಸ್ಟ್ ಚೆಕ್ ಇಟ್. ಇವಾಗ ಅರೇ ಏನಾಯ್ತು, ಸಾರ್ಟೆಡ್ ಆಯ್ತಾ ಇಲ್ಲ ನೋಡಿ. 0 1 2 and a we have 1 2 5. array is sorted. ಈ ತರ ನಾವು ವ್ಯಾಲ್ಯೂಸ್ ತಗೊಂಡು ಟ್ರೇಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಟ್ರೈ ಟು ಟ್ರೇಸ್ by taking some values on your own. If you have any doubt, you can comment. Thank you.